ಕುಮಾರ್ ಅವರು ಹೇಳಿದ್ದಾರೆ, ರಾಜ್ಯ ರಾಜಕೀಯದ ಮೇಲೆ ಹೈಕಮಾಂಡ್ ತೀವ್ರವಾದಂಥ ನಿಗಾ ಇಟ್ಟಿದೆ, ಪ್ರತಿ ಮಾಹಿತಿನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಇರ್ಬೋದು, ಯಾಕೆಂದರೆ ಮಾನ್ಯ ಅಧ್ಯಕ್ಷರಿಗೂ ಮತ್ತು AICCಗೂ ನೇರವಾದ ಕನೆಕ್ಷನ್ ಇರುತ್ತೆ. ಯಾಕೆಂದರೆ ನಾನು ಕೂಡ ಅಧ್ಯಕ್ಷನಾಗಿದ್ದಾಗ ನೇರವಾಗಿ ಸಂಪರ್ಕ ಇರ್ತಾಯಿತ್ತು. ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ, ಅದರಿಂದ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇರ್ಬೋದು. ಸರ್, ಕೆಲವರು ಸಚಿವ ಆತಂಕ ಅಂತಲ್ಲ, ಸಾಮಾನ್ಯವಾಗಿ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ, ನೋಡಿ ಈ ರೀತಿ ಆಗಿದೆ, ಸರಿ ಮಾಡ್ಕೊಳ್ಳಿ ಅಂತ. ಅದರಿಂದ ಆ ಥರ ಇರ್ಬೋದು, ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು. ಅದು ಸಹಜವಾಗಿದೆ. ರಹಸ್ಯ ಸಭೆಗಳು, ಭೇಟಿಯಾಗಿ ಮಾತನಾಡುವಂಥದ್ದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ. ಯಾರು ನನಗೆ ಗೊತ್ತಿದ್ದಾಗ, ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ. ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನು ಮಾಡಿಲ್ಲ. ಈಗ ನಾನು ಮಾದೇವಪ್ಪನವ್ರ ಮನೆಗೆ ಹೋಗಿದ್ದೆ. ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ. ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಅಂದ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ, ಹಾಗೇನೂ ಇಲ್ಲ. ನಾನು CM ಅವ್ರನ್ನ ನೋಡೋಕೆ ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ. ಅವರು ನಾನು CM ಹತ್ರ ಬರ್ತೀನಿ, ಬನ್ನಿ ಹಿಂಗೆ ಹೋಗೋಣ ಅಂದರು. ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು, KPC ಪವರ್ ಕಾರ್ಪೊರೇಷನಲ್ಲಿ CM ಅವರು. ಇನ್ನೂ ಸಭೆ ನಡೀತಾ ಇದೆ, ಮುಗ್ದಿಲ್ಲ, ಇಲ್ಲೇ ಬನ್ನಿ ಕಾಫಿ ಕುಟ್ಕೊಂಡು ಹೋಗೋಣ ಅಂದರು. ಹೋದ್ವಿ. ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ. ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತಹ ರಾಜಕೀಯವಾದಂಥ ಯಾವುದೂ ಗುಂಪುಗಾರಿಕೆ ಆಗಲಿ ರಹಸ್ಯವಾದ ಸಭೆಗಳಾಗಲಿ ಆಗ್ತಾ ಇಲ್ಲ. ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ, ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ. ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆ ಥರ ನಡೆದಿದೆಯಾ? ಅಲ್ಲ, ಹಾಗೂ ಇರ್ಬೋದಲ್ಲ. ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು, ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟರು ಇರ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆ್ಯಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್, ಜಾತಿ ಆಧಾರಿತವಾಗಿ ಇವ್ರನ್ನ ಇದು ಮಾಡಬೇಕು ಅನ್ನೋದು ನಡೀತಾ ಇದೆ ಅನ್ಸುತ್ತೆ. ಆ ಭಾವನೆ ಇರ್ಬೋದು. ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಆ ಭಾವನೆಯೂ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ. ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ಕೊಟ್ಟಿದ್ದಾರೆ,